ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಗಿರೀಶ್ ಸೋನವಾಳ್ಕರ್ ಈತನ ಬಗ್ಗೆ ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದು ಎಷ್ಟೆಷ್ಟು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿದ್ದಾರೆ ಅಂಥೇಳಿ, ಹೇಗೆ ಮಾಡಿದರು ಅನ್ನೋದು ಕೂಡ ಹೇಳಿದೆ. ಇವತ್ತಿನ ಎಪಿಸೋಡ ಎರಡನೇ ಎಪಿಸೋಡ್ ಇದು. ಡಾಕ್ಟರ್ ಗಿರೀಶ್ ಸೋನವಾಳ್ಕರ ಇವರು ಗೋಕಾಕದಲ್ಲಿ ಒಂದು 16 ICU ಬೆಡ್ ಇದ್ದ ಆಸ್ಪತ್ರೆಯನ್ನು ತೆಗೆದಿದ್ದರು KL ಅವರು. ಅಲ್ಲಿಗೆ ಇವರನ್ನು ನೇಮಿಸಿದ್ರು. ಆಗ ಅಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಈ 16 ಬೆಡ್ ಕಂಪ್ಲೀಟಾಗಿ ತುಂಬ್ತಾಯಿದ್ರು. ಅಲ್ಲಿ 50ರಿಂದ 60 ಪೇಷಂಟ್ ಬರ್ತಿದ್ದು, ಪೇಷಂಟ್ ಉಳ್ಯಾಕತ್ತು. ಆಗ ಇಲ್ಲಿ 16 ಬೆಡ್ ಫುಲ್ ಆದರೂ ಕೂಡ KLಗೆ ಯಾಕೆ ಲಾಸ್ ಆಗ್ತಾಯಿದೆ ಅನ್ನೋದು ವಿಚಾರ ಬಂತು. ಅವಾಗ ಇವ್ರು ಏನು ಮಾಡ್ತಿದ್ದಂದರೆ 50,000 ಏನು ಔಷಧಿ ಇದೆ ಅದನ್ನು 80,000ಕ್ಕೆ ಮಾರ್ಕೋತಿದ್ರು. ಇದು ಯಾರಿಗೂ ಗೊತ್ತಿಲ್ಲ. ಆ ರೈತಲ್ಲೇ ಏನು ನಿರ್ದೇಶಕರಿದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಯಾರೋ ಒಬ್ಬ ನಿರ್ದೇಶಕರು ಪತ್ತೆ ಹಚ್ಚಿದ್ರು. ಅದಕ್ಕೊಂದು ಟೀಮ್ ತಯಾರು ಮಾಡಿದರು, ಯಾಕೆ ಈ ರೀತಿ ಆಗ್ತಾಯಿದೆ ಅಂಥೇಳಿ. ಅಂದರೆ ಅಲ್ಲಿಂದ ಲೂಟಿ ಪ್ರಾರಂಭ ಆಗಿದೆ. ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ ಡಾಕ್ಟರ್ ಸೋನವಾಳ್ಕರ್ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಹೆಂಗೆ ಆಸ್ತಿ ಮಾಡಿದ್ದಾರೆ ಅಂಥೇಳಿ. ಒಬ್ಬ ಸರ್ಕಾರಿ ವೈದ್ಯಾಗಿ ಇಲ್ಲಿ ಪ್ರೈವೇಟ್ದಲ್ಲಿ ಲೀಕದಲ್ಲಿ ಯಾವ ರೀತಿ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಅವರು. ಅಲ್ಲಿ ಮುಖ್ಯ ವೈದ್ಯರಿದ್ದಾರೆ ಇವರು. 10 ಲಕ್ಷ ಡಿಮಾಂಡ್ ಇದೆ ಅಲ್ಲಿ. ಇವರಿಗೆ ಪೇಮೆಂಟ್ ಕೊಡ್ತಾಯಿದ್ದಾರೆ. ಪಾರ್ಟ್ನರ್ಶಿಪ್ ಇದ್ದರೂ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಇನ್ನು ಮತ್ತೆ ಬರೋಣ. ಅಲ್ಲಿ ಏನು ಮಾಡಿದರು, KL ಅವರು ಲಾಸ್ ಯಾಕಾಗುತ್ತೆ ಅಂದರೆ ಡಾಕ್ಟರ್ ಮಾನ್ವಿ ಮತ್ತು ಉರ್ವಿನ್ ಅವರು ICU ತಪಾಸಣೆ ಮಾಡಿದರು. ಅಲ್ಲಿ ಯಾಕೆ ಲಾಸ್ ಆಗ್ತಿದೆ ಆದರೂ ಕೂಡ ಗೊತ್ತಾಗಲಿಲ್ಲ. ಅಷ್ಟೊಂದು ಒಳ ಹೊಂದಾಣಿಕೆ ಇತ್ತು. ನಂತರ ಏನಾಯಿತು ಅಂತಂದರೆ ಇವರು ಅಲ್ಲಿ ಅದನ್ನು ಕೈ ಬಿಟ್ಟರು. ಯಾಕೆ ಕೈ ಬಿಟ್ಟರು? ತಪಾಸಣೆ ಮಾಡಬೇಕಾಗಿತ್ತು, ಮುಂದುವರಿಸಬೇಕಾಗಿತ್ತು. ಇಲ್ಲಿ ಎಷ್ಟು ಲಾಸ್ ಆಗ್ತದೆ, ಯಾಕೆ ಲಾಸ್ ಆಗ್ತಾಯಿದೆ, ಯಾರಿಂದ ಲಾಸ್ ಆಗ್ತಾಯಿದೆ ಅಂತ. ಆವಾಗ ಗಿರೀಶ್ ಸೋನವಾಳ್ಕರ್ ಕೇಳಿದ್ರು, ಏನು ಮಾಡೋಣ, ಅವ್ರನ್ನ ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡಿದ್ರು. ಆದರೆ ಗಿರೀಶ್ ಸೋನವಾಳ್ಕರ್ ಇದ್ರೆ ನಾನು ಸಂಜೆ 5 ಗಂಟೆ ನಂತರ ಏನು ಪೇಷಂಟ್ ಬರ್ತವೆ ಅದೆಲ್ಲ ನನಗೆ ಕೊಡಬೇಕು, ನಾನೇ ಎಲ್ಲ ನೋಡ್ಕೋತೇನಂತೆ. ಅವಾಗ ಅಲ್ಲಿ ಕೂಡ ದುಡ್ಡು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಕೇವಲ ಚಕ್ಕರ್ ಹೊಡೆದು ಬೆಳಗ್ಗಿಂದ ಸಂಜೆ 12 ಗಂಟೆವರೆಗೆ. ನಂತರ 12ರಿಂದ 5 ಗಂಟೆವರೆಗೆ ಪೇಷಂಟ್ ಬರ್ತಿದ್ದು. ಅವೆಲ್ಲ ಕಾಯ್ಕೋತ ಕೊಡ್ತಿದ್ರು, ಡಾಕ್ಟ್ರ್ ಈಗ ಬರ್ತಾರೆ ಅಂಥೇಳಿ. ಅವ 50ರಿಂದ 60 ಆಗ್ತಿದ್ದು, ಒಮ್ಮೆ 100 ಆಗ್ತಿದ್ದು. ಆ 100 ರೋಗಿಗಳ ಬಿಲ್ಲನ್ನು ಇವರು ಹೊಡ್ಯಾಕೆ ಶುರು ಮಾಡಿದರು. ಚಿಕ್ಕ ರೇಟನ್ನು ಹಚ್ಚಕ್ಕೆ ಶುರು ಮಾಡಿದರು. 12 ಗಂಟೆ 1 ಗಂಟೆ ತನಕ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ KL ಅನಿಸ್ತು, ಡಾಕ್ಟರ್ ಸೋನವಾಳ್ಕರ್ ಭಾಳ ಉತ್ತಮವಾದಂಥ ವೈದ್ಯ ಅಂತಂದರು. ಅದರಲ್ಲಿ ಲೂಟಿ ಹೊಡೆದದ್ದು ಕೋಟಿ ಇಂದಿಗೂ ಕೂಡ ತಪಾಸಣೆ ಮಾಡಿದ್ರೆ ಗೊತ್ತಾಗ್ತಿದೆ ಅದು. ಆದರೆ ಈಗ ಹೊರಗೆ ಬಿದ್ದಿದ್ದಾರೆ, ಏನು ಮಾಡುವಂತಿಲ್ಲ. ನಂತರ KL ಪೇಷಂಟ್ಗಳ ಮೇಲೇ ಕಮಿಷನ್ ಹೊಡಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಕೂಡ ನಿರ್ದೇಶಕರಿಗೆ ಗೊತ್ತಾಗಲಿಲ್ಲ. ಪ್ರತಿ ತಿಂಗಳ 16 ICU ಬೆಡ್ ಫುಲ್ ಇದ್ದರೂ ಕೂಡ 2 ಲಕ್ಷ ಲಾಸ್ ಆಕಾಯಿತು. ಆದರೆ ಈತ ಮಾತ್ರ ಕೋಟಿ ಹಣ ಗಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಅವ್ರೇನು ಕಂಡೀಷನ್ ಆಯ್ತು ಅಂದರೆ KL ನಿರ್ದೇಶಕರು ಅವ್ರಿಗೇನು ಗೊತ್ತಿಲ್ಲ. ಅವ್ರದ್ದು ತಮ್ಮ ಕಮಿಷನ್ ಬಂದರೆ ಸಾಕು, ಅವರು ಹೊರಗೆ ಹೋಗಿಬಿಡ್ತಾರೆ. ಅವ್ರೇನಾಯಿತು, 5 ಗಂಟೆ ಮೇಲೆ ಏನು ಬಂದಿರ್ತಾರೆ, ಎಕ್ಸ್ಟ್ರಾ ಪೇಮೆಂಟ್ ನನಗೆ ಕೊಡೋದು ಬೇಡ, ನಾ ಪೇಷಂಟನ್ನು ಏನು ನೋಡ್ತೇನೆ ನನಗೆ ನೀವು ಕೊಡಬೇಕಂತ. ಮತ್ತು ಎಂದೂ OPDಗೆ ಸರಿಯಾಗಿ ಹೋಗ್ತಾನೆ ಇರಲಿಲ್ಲ. 9 ಗಂಟೆಯಿಂದ 12 ಗಂಟೆ ತೋರಿಸ್ತಾಯಿದ್ರು, ಸರಿಯಾಗಿ ನೋಡ್ತಾ ಇರಲಿಲ್ಲ. ಈ ರೀತಿ ಲೂಟಿ ಹೊಡೆದು ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಒಂದು ಸ್ವಲ್ಪ ನೋಡೋಣ. ಬೆಳಗಾವಿಯ ಗಣೇಶಪುರದಲ್ಲಿ ದೊಡ್ಡ ಬಂಗ್ಲೆ ಇದೆ. ಇಲ್ಲಿ ರಾಜಕಾರಣಿಗಳು ಸ್ವಿಮ್ಮಿಂಗ್ ಮಾಡ್ಕೊತ ಹೋಗ್ತಾರೆ. ಸ್ವಿಮ್ಮಿಂಗ್ ಜೊತೆ ಮಸಾಜ್ ಕೂಡ ಮಾಡಲಿಕ್ಕೆ ಹೋಗ್ತಾರೆ. ಅನೇಕ ಪೊಲೀಸ್ ಅಧಿಕಾರಿಗಳು ಈತನ ಹಿಂದಿದ್ದಾರೆ. ಮತ್ತು ರಾಜಕಾರಣಿಗಳ ಸಂಪರ್ಕವೂ ಇದೆ. ಈತನು ಕೂಡ ರಾಜಕಾರಣಿ ಆಗಬೇಕಾಯಿತು, ಡಾಕ್ಟರ್ ಆಗಿದ್ದಾರೆ. ನಾವೇನು ಹೇಳ್ತೇವೆ, ED ಅವರಿಗೆ ನಾವು ಕೊಟ್ಟಂಥ ಮಾಹಿತಿಯಿಂದ ತನಿಖೆ ಮಾಡಿ ಸಿಕ್ಕಾಕೊಳ್ತಾರೆ. ಒಂದನೇದು ಲಕ್ಷ್ಮಿ ಅಬೋರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ 2022ರಲ್ಲಿ ಬ್ರಹ್ಮಕಂಡ ಹೆಲ್ತ್ ಕೇರ್ ಯೂನಿಟ್, ಅದು 2019ರಲ್ಲಿ ಮತ್ತು 2022ರಲ್ಲಿ ಎಷ್ಟು ದುಡ್ಡು ಹೊಡಿದ್ದಾರೆ, ಕೋಟಿ ದುಡ್ಡು ಇಲ್ಲನ ಹಾಕಿದ್ದಾರೆ. ಇನ್ನು ಬೈಲಹೊಂಗಲದಲ್ಲಿರ್ತಕ್ಕಂಥದ್ದು ಗಿರೀಶ ಕೃಷ್ಣಪ್ಪ ಸೋನವಾಳ್ಕರ್ ಅವರು 2011 ಜೂನ್ 5ರಂದು ಅಲ್ಲಿ ಲಾರ್ವಿನ್ ಡಿಸ್ಟಿಲರಿ ಯೂನಿಟ್ ಕೆಂಗಾನೂರು ಪ್ಲಾಂಟ್ ಅಲ್ಲಿ ಎಷ್ಟು ದುಡ್ಡು ಹೊಡಿದ್ರಿ. ಹೀಗೆ ಹಲವು ಕಡೆಗಳಲ್ಲಿ ದುಡ್ಡು ಹೊಡಿದ್ದಾರೆ ಅವರು. ಆದರೆ ಯಾರಿಗೂ ಸಿಗ್ತಾನೇ ಇಲ್ಲ. ಸರ್ಕಾರದವ್ರಿಗೆ ನಾವೇನು ಕೇಳತ್ತೇವೆ, ವೈದ್ಯಕೀಯ ಮಂತ್ರಿಗಳು ನೀವೇನು ಮಾಡತ್ತೀರಿ, ನಿಮ್ಮದು ಕಂಡೀಷನ್ ಇದೆ,
ಸರ್ಕಾರಿ ವೈದ್ಯಕೀಯದಲ್ಲಿದ್ದುಕೊಂಡು ಪ್ರೈವೇಟ್ ದಂಧೆ ಮಾಡುವಂತಿಲ್ಲ ಅಂಥೇಳಿ ಇಲ್ಲೆಲ್ಲನೂ ಇದಾವಲ್ಲ. ನಾವೇನು ಹೆಸರು ಕೆಡಿಸ್ಲಿಕ್ಕಲ್ಲ, ವೈದ್ಯಕ ನಿಂದನೆ ಮಾಡಲಿಕ್ಕಲ್ಲ. ಇಂಥ ಡಾಕ್ಟ್ರ ಕೋಟಿ ಕೋಟಿ ಹಣ ಇತ್ತ ಮಾಡುತ್ತಿರುವಂಥ ಹೊತ್ತಿನಲ್ಲಿ ಯಾರು ರೆಡ್ಡಿ ಸಮಾಜದವರು ಯಾರು ನೀವು ಅವರಿಗೆ ಬೆಂಬಲವನ್ನು ಕೊಡ್ತಾಯಿದ್ರಿ? ಯಾಕೆ ಕೊಡ್ತಾಯಿದ್ರಿ? ಎಚ್ ಕೆ ಪಾಟೀಲ್ರು ಕೇಳತ್ತೆ, ಎಷ್ಟು ಸಲ ಇವರನ್ನು ನೀವು ರಕ್ಷಣೆ ಮಾಡಿದಿರಿ? ನಿಮ್ಮ ಸಮುದಾಯದವನ್ನ ನೀವು ರಕ್ಷಣೆ ಮಾಡ್ತೀರಿ. ಮತ್ತು ಅಧಿವೇಶನ ಬಂದಾಗ ಇಲ್ಲೇ ಎಲ್ಲ ಪಾರ್ಟಿ ಯಾಕೆ? ಸರ್ಕಾರ ದುಡ್ಡಲ್ಲಿ ಮಾಡ್ಬೋದಿತ್ತಲ್ಲ, ಇಲ್ಲೇ ಯಾಕೆ? ಯಾಕಂದ್ರೆ ಎಲ್ಲ ಸಿಗ್ತಿತ್ತದು. ಎರಡನೇ ವಿಡಿಯೋದು. ಮೂರನೇ ವಿಡಿಯೋದಲ್ಲಿ ಇನ್ನೂ ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ನಾವು ಹೇಳ್ತೇವೆ. ಒಮ್ಮೆ ಹೇಳಿದರೆ ಗೊತ್ತಾಗೋದಿಲ್ಲ. ಎರಡನೇ ಸಲ ಫಸ್ಟ್ ಸಲ ಏನು ಹೇಳಿದು, ಯಾವ ಪೊಲೀಸ್ ಅಧಿಕಾರಿ ಜೊತೆ ಇವರು ಶಾಮೀಲಿದ್ದಾರೆ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ, ಗಿರ್ನಾರ್ ಅಂದರೆ ಯಾರು, ನಂತರ ಈಗ ಈ ಡಿಜಿಟಲ್ ಯೂನಿಟ್ ಇದು, ಹೆಲ್ತ್ ಕೇರ್ ಯೂನಿಟ್ ಇದ್ದಾವೆ, ಹೀಗೆ ಇನ್ನೂ 3-4 ಕಡೆ ಕೋಟಿ ಕೋಟಿ ಹಣವನ್ನು ಹೂಡಿದ್ದಾರೆ. ಕೇಲಿ ನಿರ್ದೇಶಕರಿಗೆ ಟೋಪಿ ಹಾಕಿದ್ದಾರೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚುವಾಗಲಿ. ನಮಸ್ಕಾರ.